ಬಿಸಿ ಧ್ವನಿ 90.4 FM ಕಂಪನಾಂಕಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಬಾಗಲಕೋಟೆಯ BVVS ನ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ರೇಡಿಯೋ ಮಾಹಿತಿ ಮನೆ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹುನ್ನೂರಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿರುವ ಚಿದಾನಂದ್ ಜಡಿಮಠ್ ಅವರು. ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿ ದಿನದ ಶುಭಾಶಯಗಳು. ಗುಬ್ಬಚ್ಚಿ ಪ್ಯಾಸಿರಿಡೆ ಕುಟುಂಬದ ಒಂದು ಹಕ್ಕಿ. ಇದು ಭಾರತೀಯ ಉಪಖಂಡ, ಪಶ್ಚಿಮ ಮತ್ತು ಮಧ್ಯ ಏಷಿಯಾ, ಮಧ್ಯಪ್ರಾಚ್ಯ, ಯುರೋಪದಲ್ಲಿ ಕಂಡುಬರುತ್ತದೆ. ಇವು ಸುಮಾರು 16 ಸೆಂಟಿಮೀಟರ್ ಉದ್ದವಿದ್ದು ಮತ್ತು 24ರಿಂದ 39 ಗ್ರಾಂ ತೂಕವಿರುವ ಒಂದು ಸಣ್ಣ ಹಕ್ಕಿ. ಹೆಣ್ಣು ಮತ್ತು ಎಳೆಯ ಹಕ್ಕಿಗಳು ತೆಳು ಕಂದು ಮತ್ತು ಬೂದು ಬಣ್ಣವಿದ್ದು, ಗಂಡುಗಳು ಗಾಢವಾದ ಕಪ್ಪು, ಬಿಳಿ ಮತ್ತು ಕಂದು ಬಣ್ಣದ್ದಾಗಿರುತ್ತವೆ. ಪ್ಯಾಸರ್ ಕುಲದ ಸುಮಾರು 25 ಜಾತಿಗಳಲ್ಲಿ ಒಂದಾದ ಗುಬ್ಬಚ್ಚಿ ಯುರೋಪ್, ಮೆಡಿಟರೇನಿಯನ್ ಮತ್ತು ಏಷ್ಯಾದ ಹೆಚ್ಚಿನ ಅಧಿಕ ಪ್ರದೇಶದಲ್ಲಿ ನೆಲೆಸಿವೆ. ಅಲ್ಲದೆ ಆಸ್ಟ್ರೇಲಿಯಾ, ಆಫ್ರಿಕಾ, ವಿಶ್ವದಾದ್ಯಂತ ವ್ಯಾಪಕವಾಗಿ ಹರಡಿರುವ ಕೆಲವೇ ವನ್ಯ ಹಕ್ಕಿಗಳಲ್ಲಿ ಒಂದಾಗಿವೆ. ಗುಬ್ಬಚ್ಚಿಯು ಮನುಷ್ಯವಾಸವಿರುವ ಪ್ರದೇಶದ ಜೊತೆ ಅನ್ಯೋನ್ಯ ಸಂಬಂಧ ಹೊಂದಿದ್ದು ನಗರ ಅಥವಾ ಗ್ರಾಮೀಣ ಪ್ರದೇಶದೆಲ್ಲೆಡೆ ಕಾಣಸಿಗುತ್ತವೆ. ಇವು ವೈವಿಧ್ಯಮಯ ನೆಲೆ ಮತ್ತು ಹವಾಮಾನವಿರುವಲ್ಲಿ ವಾಸಿಸುತ್ತಿದ್ದರೂ ಮಾನವನ ಅಸ್ತಿತ್ವವಿರುವ ಕಾಡು, ಹುಲ್ಲುಗಾವಲು, ಮರುಭೂಮಿಗಳಲ್ಲಿ ಕಾಣಸಿಗುವುದಿಲ್ಲ. ಧಾನ್ಯ ಮತ್ತು ಕಳೆ ಬೀಜಗಳು ಇವುಗಳ ಪ್ರಮುಖ ಆಹಾರವಾದರೂ ಅವಕಾಶ ಸಿಕ್ಕಾಗ ಸಾಮಾನ್ಯವಾಗಿ ಕೀಟ ಮತ್ತಿತರ ಆಹಾರವನ್ನು ತಿನ್ನುತ್ತವೆ. ಗುಬ್ಬಿಗಳನ್ನು ಸಾಕುಬೆಕ್ಕುಗಳು, ಗಿಡುಗುಗಳಂತಹ ಮತ್ತಿತರ ಪರಭಕ್ಷಕ ಹಕ್ಕಿಗಳು ಹಾಗೂ ಸಸ್ತನಿಗಳು ಆಹಾರಕ್ಕಾಗಿ ಬೇಟೆಯಾಡುತ್ತವೆ. ಅಧಿಕ ಸಂಖ್ಯೆ, ವ್ಯಾಪಕವಾಗಿ ಹರಡಿರುವುದು ಮತ್ತು ಮಾನವನೊಡನೆ ಸಹಜೀವನದಿಂದಾಗಿ ಗುಬ್ಬಚ್ಚಿಯು ಸಾಂಸ್ಕೃತಿಕ ಪ್ರಾಮುಖ್ಯತೆ ಪಡೆದಿವೆ. ಇವು ಬೆಳೆದ ಫಸಲನ್ನು ಅಧಿಕ ಸಂಖ್ಯೆಯಲ್ಲಿ ಬಂದು ತಿನ್ನುವುದರಿಂದ ಕೃಷಿಗೆ ಹಾನಿಕಾರವೆಂದು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿ ಪ್ರತಿಕೂಲವಾದ ಫಸಲೇ ಇಳಿಮುಖವಾದ್ದರಿಂದ ಇವುಗಳ ಹರಣ ನಿಂತಿತು. ಇವನ್ನು ಮುದ್ದಿನ ಹಕ್ಕಿಯನ್ನಾಗಿಯೂ ಬಳಸುತ್ತಾರೆ. ಜೊತೆಗೆ ಆಹಾರವಾಗಿಯೂ ಲೈಂಗಿಕ ಸಾಮರ್ಥ್ಯ ವರ್ಧಕವಾಗಿಯೂ ಬಳಕೆಯಲ್ಲಿದೆ. ಇವು ವ್ಯಾಪಕವಾಗಿ ಹರಡಿದ್ದರೂ ಮತ್ತು ಸಂಖ್ಯೆಯಲ್ಲಿ ಹೇರಳವಾಗಿದ್ದರೂ ಕೆಲವು ಪ್ರದೇಶಗಳಲ್ಲಿ ಇವುಗಳ ಸಂಖ್ಯೆಯು ಇಳಿಮುಖವಾಗಿದೆ. ಅಪಾಯ ಅಂಚಿನಲ್ಲಿರುವ ಜೀವಿಗಳನ್ನು ಗುರುತಿಸಿ ಸಂರಕ್ಷಣಾ ಕಾರ್ಯಸೂಚಿಯನ್ನು ನಡೆಸಲು ಇರುವ IUCN ಕೆಂಪು ಪಟ್ಟಿಯಲ್ಲಿ ಗುಬ್ಬಚ್ಚಿಗಳನ್ನು ಕನಿಷ್ಠ ಕಾಳಜಿಯಡಿ ಪಟ್ಟಿ ಮಾಡಲಾಗಿದೆ. ಗುಬ್ಬಿ ಮತ್ತು ಮರೆಗುಬ್ಬಿಗಳಲ್ಲಿ ಜೀರ್ಣಾಂಗದಲ್ಲಿರುವ ಸೂಕ್ಷ್ಮ ಜೀವಿಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ. ವಯಸ್ಕ ಗುಬ್ಬಚ್ಚಿಗಳಲ್ಲಿ ವಾರ್ಷಿಕ ಬದುಕುಳಿಯುವ ಪ್ರಮಾಣ 45ರಿಂದ 65%. ಪೋಷಕರ ಆರೈಕೆಯ ನಂತರ ಸ್ವತಂತ್ರವಾಗಿ ಬಾಳಲು ತೊಡಗಿದಾಗ ಗುಬ್ಬಚ್ಚಿಗಳಲ್ಲಿ ಹೆಚ್ಚಿನ ಮರಣ ಪ್ರಮಾಣವನ್ನ ಗುರುತಿಸಲಾಗಿದೆ. ವಯಸ್ಸಾದಂತೆ ಹೆಚ್ಚು ಅನುಭವಿಗಳಾದಂತೆ ಮರಣ ಪ್ರಮಾಣ ತಗ್ಗುತ್ತದೆ. ಮೊಟ್ಟೆಯಿಂದ ಹೊರಬಂದ ಸುಮಾರು 20ರಿಂದ 25% ಗುಬ್ಬಿಗಳು ಮಾತ್ರ ಮೊದಲ ಸಂತಾನ ಋತುವನ್ನ ಕಾಣುತ್ತವೆ. ಹಳೆಯ ದಾಖಲೆಗಳ ಪ್ರಕಾರ ವನ್ಯ ಗುಬ್ಬಚ್ಚಿಯ ಆಯಸ್ಸು ಸುಮಾರು 20 ವರ್ಷ. ಡೆನ್ಮಾರ್ಕ್ನಲ್ಲಿ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಉಂಗುರ ತೊಡಿಸಿದ ಗುಬ್ಬಿಯೊಂದು 19 ವರ್ಷ 9 ತಿಂಗಳು ಬದುಕಿದ ಉದಾಹರಣೆ ಇದೆ. ಸಾಕಿದ್ದ ಗುಬ್ಬಿಯೊಂದು 23 ವರ್ಷಗಳ ಬದುಕಿದ ದಾಖಲೆ ಇದೆ. ಅಂಕಿ ಅಂಶಗಳ ಕೊರತೆಯಿಂದಾಗಿ ಗಂಡು ಮತ್ತು ಹೆಣ್ಣುಗಳ ಅನುಪಾತವನ್ನ ನಿಶ್ಚಿತವಾಗಿ ಹೇಳಲಾಗುವುದಿಲ್ಲ. ಆದರೆ ಎಲ್ಲಾ ವಯಸ್ಸಿನ ಗುಬ್ಬಿಗಳಲ್ಲಿ ಗಂಡುಗಳ ಸಂಖ್ಯೆ ಸ್ವಲ್ಪ ಅಧಿಕವೆಂದೆನ್ನಬಹುದು. ಮನೆ ಗುಬ್ಬಚ್ಚಿಗಳು ಮನುಷ್ಯನ ಜೊತೆಗೆ ಬಾಳುವೆ ನಡೆಸುವುದರ ಜೊತೆಗೆ ಸಾಂಸ್ಕೃತಿಕವಾಗಿ ಶಿಸ್ತನ್ನ ಪಾಲಿಸಿಕೊಂಡು ಬಂದಿವೆ. ಆದರೆ ಆಧುನಿಕ ಜಗತ್ತಿನಲ್ಲಿ ಕೃಷಿಯಲ್ಲಿ ಕೀಟನಾಶಕಗಳನ್ನು ಹೆಚ್ಚೆಚ್ಚು ಬಳಸುವುದರಿಂದ ಈ ಗುಬ್ಬಚ್ಚಿಗಳನ್ನ ಹಿಂಸಿಸಲಾಗುತ್ತಿದೆ. ಮಹಾನಗರಗಳು, ನಗರಗಳು ಮತ್ತು ಪಟ್ಟಣಗಳ ಬಹುಮಹಡಿಯ ಕಟ್ಟಡಗಳು, ಟಿವಿ ಟವರ್ಗಳು, ಹೈ ವೋಲ್ಟೇಜ್ ವಿದ್ಯುತ್ ಕಂಬಗಳು, ಬಿಸಿಲಿಗೆ ಪ್ರತಿಫಲಿಸುವ ಕನ್ನಡಿಗಳು, ವಾಹನಗಳು, ಉಗುಳುವ ಅನಿಲಗಳು, ಪಟಾಕಿ ಶಬ್ದ, ಪರಿಸರ ಮಾಲಿನ್ಯ ಎಲ್ಲವೂ ಗುಬ್ಬಿಗಳ ನಾಶಕ್ಕೆ ಕಾರಣವಾಗಿವೆ. ಒಟ್ಟಿನಲ್ಲಿ ಗುಬ್ಬಚ್ಚಿಗಳು ತಿನ್ನುವ ಆಹಾರ, ಜಲ ಮಾಲಿನ್ಯ, ಕೀಟನಾಶಕಗಳ ಉಪಯೋಗ ಇತ್ಯಾದಿಯಿಂದ ಅತ್ತ ನಗರಗಳು ಇತ್ತ ಗ್ರಾಮೀಣ ಪ್ರದೇಶಗಳಲ್ಲೂ ಸಂಕಷ್ಟಕ್ಕೆ ಗುರಿಯಾಗಿವೆ. ಇನ್ನು ಪ್ರವಾಹ, ಚಂಡಮಾರುತ ಇತ್ಯಾದಿ ನೈಸರ್ಗಿಕ ವಿಕೋಪಗಳು ಗುಬ್ಬಚ್ಚಿಗಳ ಬದುಕಿಗೆ ಮಾರಕವಾಗಿವೆ. ಮನುಷ್ಯನ ಜೊತೆಗೆ ಬಾಳುವೆ ನಡೆಸಿಕೊಂಡು ಬರುತ್ತಿರುವ ಈ ಸುಂದರವಾದ ಹೆಬ್ಬಟ್ಟು ಗಾತ್ರದ ಗುಬ್ಬಚ್ಚಿಗಳ ಬದುಕನ್ನು ಮನುಷ್ಯರಾದ ನಾವು ಒಂದಷ್ಟು ಆರೈಕೆ ಮಾಡಿ ನಮ್ಮ ಸುತ್ತಲಿನ ವೈವಿಧ್ಯಮಯ ಜಗತ್ತಿನಲ್ಲಿ ಇವುಗಳ ಕಲರವನ್ನ ಉಳಿಸಿಕೊಳ್ಳಬೇಕಿದೆ. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇಂದಿನ ಮಾಹಿತಿ ಮನೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹುನ್ನೂರಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿರುವ ಚಿದಾನಂದ್ ಜಡಿಮಠ್ ಅವರು. ಇದು ಬಿಸಿ ಧ್ವನಿ 90.4 FM ಕಂಪನಾಂಕಗಳಲ್ಲಿ ಬಾಗಲಕೋಟೆಯ BVVS ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ಬಾನುಲಿ.